ಎರಡನೇ ಏರ್ಪೋರ್ಟ್ ಕುರಿತು ಯಾವುದೇ ಗೊಂದಲಗಳಿಲ್ಲ. ಈಗಾಗಲೇ ನಾವು ಶಾರ್ಟ್ ಲಿಸ್ಟ್ ಮಾಡಿ ಒಂದು 4 ಸೈಟ್ಸ್ಗಳನ್ನ, ಅದರಲ್ಲಿ ವಿಶೇಷವಾಗಿ 2 ಸೈಟ್ಸ್ಗಳಿಗೆ ಒತ್ತು ಕೊಟ್ಟು ಒಂದು ರೌಂಡ್ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದೀವಿ. ಇನ್ನೊಂದು ರೌಂಡು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿ ಸಾಧ್ಯ ಆದಂದ್ರೆ ಈ ಗ್ಲೋಬಲ್ ಇನ್ವೆಸ್ಟರ್ಸ್ಗಿಂತ ಮೊದಲು ಅಥವಾ ಇನ್ವೆಸ್ಟರ್ಸ್ ಮೀಟ್ ಮುಗಿದು 1 ದಿವಸದಲ್ಲಿ 2 ದಿವಸದಲ್ಲಿ ಇದನ್ನ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಆ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ. ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ. ಖುದ್ದು ನಾನೇ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀನಿ. ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ, ಏನಾಗ್ತದೆ, ಅದು ರಾಜ್ಯದ ಹಿತದೃಷ್ಟಿಯಿಂದ, ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಇವತ್ತಿನ ದಿವಸ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ಡ್ ಆಗ್ತದೆ. ಎಷ್ಟೇ ಹೇಳ್ತೀನಿ, ಯಾರು ಯಾವುದೇ ಪೊಲಿಟಿಕಲ್ ಡಿಸಿಷನ್ಸ್ ಆಗೋದಿಲ್ಲ. ನಾನು ಮಾಡಕತ್ತವನೇ ಪ್ರಾರಂಭ ಮಾಡಿದವ, ನಾನೇ ಕ್ರೆಡಿಟ್ ತಗೊಳಕ್ ಕೊಟ್ಟಿಲ್ಲ. ಇನ್ನು ಯಾರು ಕ್ರೆಡಿಟ್ ಯಾಕೆ ತಗೋತಾರೆ? ಎಲ್ಲರೂ ಇದು ಎಂಟೈರ್ ರಾಜ್ಯದ ಜನರು ಕ್ರೆಡಿಟ್ ತಗೊಳ್ಳಂತ. ಯಾರು ಯಾಕಪ್ಪ ಇಲ್ಲಿ ಈಗ ಚಾಲು ನಾನು ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಿಗೂ ಪ್ರತಿಷ್ಠೆ ಇರ್ಲಿಲ್ವಾ? ನಾನು ಪ್ರಾರಂಭ ಇನ್ನೂ 8 ವರ್ಷ ಇತ್ತು. 2033ವರೆಗೆ ಅದನ್ನ ನಾವು ಸುಮ್ಮನೆ ಕುತ್ಕೊಳ್ಳಕ್ ಬರ್ತಿತ್ತು. 2033ವರೆಗೆ ಈಗ ಪ್ರಾರಂಭ ಯಾಕೆ ಮಾಡಿದೀವಿ ಅಂದ್ರೆ, ಈಗ ನಾವು ಪ್ರಾರಂಭ ಮಾಡಿದ್ರೆ 7-8 ವರ್ಷ ಬೇಕು. 2033 ಏನು ಬಯಲ್ ಏರ್ಪೋರ್ಟ್ದು ಅದ್ರದ್ದು ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಏನಿದೆ, ಪ್ರಿಫರೆನ್ಸ್ ಕ್ಲಾಸ್ ಹೋಗ್ಲಿಕ್ಕೆ 2033 ಮುಗೀತದೆ. ಮತ್ತು 100 ಮಿಲಿಯನ್ ಪ್ಯಾಸೆಂಜರ್ಸ್ ಏನೋ ಅವ್ರ ಸ್ಟ್ರೆಂತ್ ಇದೆ, ಅದು ನಿಜವಾಗಿ 2030 ಅಷ್ಟರಲ್ಲಿ ಅವ್ರಿಗೆ ಅದು ಏನು ಅವ್ರದ್ದು ಕೆಪಾಸಿಟಿ ಇದೆಯಲ್ಲ 100 ಮಿಲಿಯನ್ ಪ್ಯಾಸೆಂಜರ್ಸು, ಒಂದು 10 ಕೋಟಿ ಅದು ಮುಗೀತದೆ. ಹೀಗಾಗಿ ನಾವು ಆದೇಶ ಇಟ್ಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು 2ನೇ ಏರ್ಪೋರ್ಟ್ಗೆ ನಾವು ಪೂರ್ವ ತಯಾರಿಯನ್ನು ಮಾಡಿ ಈಗ ಹೆಜ್ಜೆನ ಇಟ್ಟಿದ್ದೀವಿ. ಇದರಲ್ಲಿ ಕ್ರೆಡಿಟ್ ತಗೊಳ್ಳುವಂಥ ಪ್ರಶ್ನೆಯಲ್ಲಿ ನಾನೇ ಕ್ರೆಡಿಟ್ ತಗೊಳತ್ತಿಲ್ಲ. ಇನ್ನು ಮಾಡಿದವನು ಏನು ಬೇರೆ ಕ್ರೆಡಿಟ್ ಏನು ತಗೋತಾರೆ? ಎರಡು ಪ್ಲೇಸ್ ನಿಮ್ಗೆ ಹೇಳಿದ್ರೆ ಈಗ ಮುಖ್ಯಮಂತ್ರಿ ಅವ್ರು ತಪ್ಪಲ್ಲ. ನಮ್ಮ ಪರಮೇಶ್ವರ್ ಅವರು ತುಮಕೂರು ಸೈಡ್ ಆಗ್ಬೇಕಂತ ಹೇಳ್ಬೋದು, ಇನ್ನು ಬೇರೆಯವರು ಬೇರೆ ಕಡೆ ಆಗ್ಬೋದು ಅಂತ ಹೇಳ್ಬೋದು, ಅದು ಅವ್ರ ಹಕ್ಕು. ಆದರೆ ನಾವು ನಿರ್ಣಯ ಮಾಡುವಾಗ ಎಲ್ಲಿ ಮಾಡಿದರೆ ಸೂಕ್ತ, ಮೆರಿಟ್ ಮೇಲೆ ಭಾಳಷ್ಟು ಅದಕ್ಕೆ ಪ್ಯಾರಾಮೀಟರ್ಸ್ ಇದ್ದಾವೆ. ಆ ಎಲ್ಲ ಪ್ಯಾರಾಮೀಟರ್ಸ್ ಅನ್ನು ತಗೊಂಡು ನಾವು ಏರ್ಪೋರ್ಟನ್ನು ಮಾಡ್ತೀವಿ. ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಆ ಏರ್ಪೋರ್ಟ್ ಮಾಡುವಂಥ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದ್ದೀವಿ, ಮಾನದಂಡ ಏನು, ಅದನ್ನು ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತೀವಿ. ಅವಾಗ ನಿಮಗೂ ಅರ್ಥ ಆಗ್ತದೆ ಏರ್ಪೋರ್ಟನ್ನು ಯಾವ ಜಾಗದಲ್ಲಿ ಮಾಡಿದ್ದೀವಿ, ಯಾಕೆ ಇಲ್ಲಿ ಮಾಡಿದ್ದೀವಿ, ಎಲ್ಲವನ್ನ ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಿಮ್ಮ ಮುಂದಿಡ್ತೀನಿ ನಾನು. ಎಷ್ಟು ಪ್ಲೇಸ್ಗಳನ್ನ ಆಲ್ಟರ್ನೇಟಿವ್ ಆಗಿ ಮಾಡ್ತೀವಿ? ಈಗ ನಾವು 3-4 ಪ್ಲೇಸಸ್ನ ಇದು ಮಾಡಿ 4 ಪ್ಲೇಸಸ್ನ ಐಡೆಂಟಿಫೈ ಮಾಡಿದ್ದೀವಿ. 4-5 ಪ್ಲೇಸಸ್ನಲ್ಲಿ ಅದರ 2 ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಆ 2 ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಒಂದು ರೌಂಡ್ ಚರ್ಚೆ ಮಾಡಿದ್ದೀನಿ. ಇನ್ನೊಂದು ರೌಂಡನ್ನು ಚರ್ಚೆನ ಈಗ ನನಗೆ ಗೊತ್ತಿಲ್ಲ, ನನಗೆ ಇಷ್ಟರೊಳಗೆ ಆಗ್ತದೆ ಇಲ್ಲ ಗೊತ್ತಾ. ಅವರು ಕೂಡ ಬಜೆಟ್ ಇದರಲ್ಲಿ ಬ್ಯುಸಿ ಇದ್ದಾರೆ. ನಾವು ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದರಲ್ಲಿ ಇದ್ದೀವಿ. ಬಿಫೋರ್ ದ್ಯಾಟು ಸಾಧ್ಯ ಆದರೆ ಮಾಡ್ತೀವಿ, ಅಥವಾ ನಿಶ್ಚಿತವಾಗಿಯೂ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗಿದ್ಮೇಲೆ 14ಕ್ಕೆ ಮುಗೀತದೆ, ನಾವು ಫ್ರೀ ಆಗ್ತೀವಿ. 15, 16, 17 ಒಳಗಾಗಿ ನಿಮಗೆ ಅಂತಿಮವಾಗಿ ಇದನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಏನು ಪ್ರಪೋಸಲನ್ನು ಕಳಿಸ್ತೀವಿ, ಆ ಒಂದು ಪ್ರಪೋಸಲ್ ಕಳಿಸ್ಬೋದು, 2 ಪ್ರಪೋಸಲ್ ಕಳಿಸ್ಬೋದು, ಏನು ಪ್ರಪೋಸಲ್ ಕಳಿಸ್ತೀವಲ್ಲ ಅದು ನಿಮಗೆ ಹೇಳ್ತೀವಿ. ಆಮೇಲೆ ಅದ್ರಾಗ ಏರ್ಪೋರ್ಟ್ ಅಥಾರಿಟಿ ಸ್ಕ್ರೀನ್ ಮಾಡಬೇಕಾಗ್ತದೆ. ಅವರು ಸ್ಕ್ರೀನ್ ಮಾಡಿ ಎಲ್ಲ ಮಾಡಿ ಅವ್ರು ನಮ್ಗೆ ತಿಳಿಸ್ತಾರೆ ಇದು ಸೂಟೇಬಲ್ ಇದೆ ಅಂತೇಳಿ. ಇಲ್ಲಿಗೆ ಮುಗಿದಿರಲ್ಲ, ಅದು ಭಾಳಷ್ಟು ಅದಕ್ಕೆ ಪ್ರೊಸೆಸ್ ಇದೆ. ಅದು ಮಾಡಿ ಆಮೇಲೆ ಅದನ್ನು ಚಾಯ್ಸ್ ಮಾಡ್ಕೊತವು. ನಾವು 2 ಕಳಿಸಿದ್ವಿ, 2 ಓಕೆ ಅಂದರು. ಆ 2ರಲ್ಲಿ ಯಾವ್ದು ಮಾಡಬೇಕಪ್ಪ, ಮುಂದೆ ನಮ್ಮ ರಾಜ್ಯದ ಹಿತದೃಷ್ಟಿ ಬರ್ತದೆ. ಮತ್ತು ನಾವು ಎಲ್ಲಿ ಮಾಡಿದ್ರೆ ನಾವು ಮಾಡ್ತೀವಿ ಅಂತಂದ್ರೆ ಇನ್ವೆಸ್ಟರು ಬರಬೇಕಲ್ಲ. ನೀವು ಲ್ಯಾಂಡ್ ಕೊಡ್ತೀರಪ್ಪ, ನಾಳೆ ಬಂದು ನಾನು ಬಿಜಾಪುರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಆಗಬೇಕು ಅಂತ ನಾನು ಬಿಜಾಪುರಕ್ಕೆ ಹೋಗ್ತೀನಿ, ಇನ್ವೆಸ್ಟರ್ ಬರಬೇಕಲ್ಲ, ಲ್ಯಾಂಡ್ ಕೊಡ್ತೀವಿ ನಾವು. ಇನ್ವೆಸ್ಟರು ವಯಬಿಲಿಟಿ ನೋಡ್ತಾರೆ. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯಾಕೆ ನಾವು 25 ವರ್ಷ ಎಕ್ಸ್ಕ್ಲೂಟಿವ್ ಕ್ಲಾಸ್ ಕೊಟ್ಟಿವಿ, 150 ಕಿಲೋಮೀಟರ್ ತನಕ ಇನ್ನೊಂದು ಏರ್ಪೋರ್ಟ್ ಬರಬಾರ್ದು ಅಂತೇಳಿ ವಯಬಿಲಿಟಿ ಆಗ್ಬೇಕಂತ ಕೊಟ್ಟಿವಿ. ಹೀಗಾಗಿ ಬರೀ ನಾವು ಎಲ್ಲೋ ಒಂದು ಕಡೆ ಜಾಗ ಕೊಟ್ಟರೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೋದಿಲ್ಲ. ಅಲ್ಲಿ ಜಾಗ ಕೊಟ್ಟಂಥ ಏನು ಜಾಗ ನಾವು ತೋರಿಸ್ತೀವಿ, ಏರ್ಪೋರ್ಟ್ ಆಫ್ ಇಂಡಿಯಾ ಅದನ್ನು ಕ್ಲಿಯರ್ ಮಾಡ್ತದೆ. ಆ ಜಾಗದಲ್ಲಿ ಇನ್ವೆಸ್ಟರ್ಸ್ ಬರಬೇಕಲ್ಲ, ಅಂಬಾನಿ ಇರಲಿ, ಟಾಟಾ ಇರಲಿ, ಅದಾನಿ ಇರಲಿ, ಬಾಯಲ್ ಇರಲಿ, ಯಾರೇ ಇನ್ವೆಸ್ಟರ್ ಇರ್ಬೋದು, ಯಾವುದೇ ಬರಬೇಕಲ್ಲ. ಅವರು ಸುಮ್ಮನೆ ವಯಬಿಲಿಟಿ ನೋಡೋದು ಬರ್ತಾರೆ. ಅವರು ಲ್ಯಾಂಡ್ ಕೊಟ್ಟು ಬಂದು ಏರ್ಪೋರ್ಟ್ ಮಾಡ್ತಾರ? ವಯಬಿಲಿಟಿ ನೋಡ್ತಾರೆ, ಪ್ಯಾಸೆಂಜರ್ ನೋಡ್ತಾರೆ, ಕಾರ್ಗೋ ಲೋಡ್ ನೋಡ್ತಾರೆ,
ಎಲ್ಲ ಮಾನದಂಡಗಳು ನೋಡಿ ಅವರು ಕೂಡ ಹೂಡಿಕೆ ಮಾಡ್ತಾರೆ. ಸುಮ್ಮನೆ ಹೂಡಿಕೆ ಯಾರು ಮಾಡೋಂಗಿಲ್ಲ. ಎಷ್ಟು ಎಸ್ಟಿಮೇಟ್ ಆಗ್ಬೋದು? ನಮಗೆ ಗೊತ್ತಿಲ್ಲ, ನಮ್ಮ ಲ್ಯಾಂಡದೇ ಒಂದು 10,000 ಕೋಟಿ ಆಗ್ತದೆ.